ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಹುಣ್ಣಿಮೆ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ರಿ. ಆವತ್ತಿನ ದಿನದ್ದು ಅಂದರೆ ಗುರುಪೂರ್ಣಿಮೆ ಇತ್ತಲ್ರ, ಅವತ್ತು ಯಾವ ರೀತಿಯಾಗಿತ್ತು ಅವತ್ತಿನ ದಿನ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ರಿ. ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಬೇರೆ ಕೆಲಸಗಳಿದ್ವು. ಮನೆ ಕ್ಲೀನಿಂಗು, ಅದು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದಲ್ರಿ, ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ತಂತ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಅವತ್ತು ಹುಣ್ಣಿಮೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಪೂಜೆ ಅದೆಲ್ಲ ಜಾಸ್ತಿನೇ ಇರ್ತೈತಿ. ಇವು ಚಿಕ್ಕ ಚಿಕ್ಕದ ರೋಸೆಲ್ಲ ನಮ್ಮ ಮನೆ ಹತ್ರನೇ ಬಿಟ್ಟಿದ್ದು ನೋಡ್ರಿ, ತುಂಬ ಚೆನ್ನಾಗಿ ಬಿಡ್ತೈತಿ. ಇದು ಒಂದೊಂದು ಗುಚ್ಚೊಳಗಡೆ ಒಂದು 5-6 ಹೂ ಬಿಡ್ತೈತಿ. ತುಂಬ ಚೆನ್ನಾಗಿ ಕಲರೂ ಕೂಡ ತುಂಬ ಚೆನ್ನಾಗೈತಿ. ಇದು ರೋಸಿಂದು ಚಿಕ್ಕದಿರ್ತೈತಿ, ಆದರೆ ಒಂದೇ ಸಲಕ್ಕೆ 4-5 ಹೂ ಬಿಡ್ತೈತಿ ನೋಡ್ರಿ. ಇದು ಭಾಳ ಚೆನ್ನಾಗಿರ್ತೈತಿ. ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಹುಣ್ಣಿಮೆ ಅಂತ ತುಳಸಿ ಆಮೇಲೆ ಹೂವು ಎಲ್ಲ ಕಿತ್ಕೊಂಬಂದ್ಬಿಟ್ಟು ಸಂಡೇ ಬಂದಿತ್ತು, ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಎದ್ದಿದ್ದಿಲ್ಲೋ ಇಟ್ಟು ಸ್ಕೂಲ್ ಇರಲ್ಲ ಅಂತ ಮಕ್ಕಳಿಗೆಲ್ಲ ತಿಂಡಿ ಅದೆಲ್ಲ ಮಾಡಿಕೊಟ್ಟು ಆಮೇಲೆ ದೇವ್ರ ಪೂಜೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ. ದೇವ್ರ ಪೂಜೆ ಮಾಡಿದಾದ್ಮೇಲಿಂದ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಏರಿಯಾದಲ್ಲೇ ಸಾಯಿಬಾಬನ ಟೆಂಪಲ್ ಐತ್ರಿ, ತುಂಬ ಚೆನ್ನಾಗೈತಿ ಸಾಯಿಬಾಬನ ಮೂರ್ತಿ ಅಂದ್ರೂ. ಹಾಗಾಗಿ ಇಲ್ಲೇ ಹತ್ರ ಆಗ್ತದಲ್ಲ ಅಂತ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಆವಾಗಲೇ 10:30 ಆಗೋಗಿತ್ತು. ತಿಂಡಿ ಅದೆಲ್ಲ ಮಾಡಿಕೊಟ್ಟಿದ್ದೆ, ಉಪ್ಪಿಟ್ಟು ಮಾಡಿದ್ದೆ, ಈಸಿಯಾಗಿರ್ತತಿ ಅಂತ. ಉಪ್ಪಿಟ್ಟು ಅಂದರೆ ಮಕ್ಕಳಿಗೇನು ಅಷ್ಟು ಇಷ್ಟ ಆಗಲ್ಲ, ಮತ್ತೇನು ಮಾಡೋಕ್ಕಾಗಲ್ಲ, ಟೈಮ್ ಆಗಿತ್ತು, ಅವತ್ತು ಲೇಟಾಗಿ ಎದ್ದಿದ್ದೆ ಅಂತ ನಾನು ಉಪ್ಪಿಟ್ಟೆ ಮಾಡಿದೆ. ಭೂಮಿ ಅಂತೂ ಸ್ವಲ್ಪನೇ ತಿಂದಳು, ಅವಳಿಗೆ ಇಷ್ಟ ಇಲ್ಲ ಉಪ್ಪಿಟ್ಟು ಅಂದ್ಕೊಂಡು ಒಂದು 4 ತುತ್ತಷ್ಟೇ ತಿಂದಿದ್ಲು. ಸ್ವಲ್ಪ ನೈವೇದ್ಯಕ್ಕಂತ ನಾನು ಕಡಲೆಬೇಳೆ ಪಾಯಸ ಮಾಡ್ಕೊಂಡೆ. ನನ್ನ ಮಗನಿಗೆ ಕಡಲೆಬೇಳೆ ಪಾಯಸ ಅಂದರೆ ತುಂಬ ಇಷ್ಟ, ಮಗಳಿಗೆ ಅದ್ರದ್ದು ಕಟ್ಟಿನ ಸಾರು ಅಂದರೆ ತುಂಬ ಇಷ್ಟ ಆಗ್ತೈತೆ. ಹಾಗಾಗಿ ಅವ್ರ ಮನೆಯಲ್ಲೇ ಇರ್ತಾರಲ್ಲ ಅಂತಂದು ಕಡಲೆಬೇಳೆ ಪಾಯಸ ಮಾಡಿದ್ದೆ ನೋಡ್ರಿ. ಈ ರೀತಿಯಾಗಿತ್ತು ಅವತ್ತಿನ ಪೂಜೆ ಎಲ್ಲ, ತುಂಬ ಚೆನ್ನಾಗಾಯ್ತು. ಪೂಜೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ಕೊತಾನೆ ಕುಕ್ಕರ್ಗೆ ಇಟ್ಕೊಂಡಿದ್ದೆ. ಬೇಳೆ ಎಲ್ಲ ನೆನೆಸಿರಲಿಲ್ಲ ನಾನು. ಕಡಲೆಬೇಳೆನ ನೆನೆಸ್ಕೊಂಡ್ರೆ ಬೇಗ ಬೇಯ್ತೈತ್ರಿ. ಕಡಲೆಬೇಳೆ ಎಲ್ಲ ನೆನೆಸ್ಕೊಂಡಿರಲಿಲ್ಲ, ಆದ್ರೂ ಒಂದು 5-6 ವಿಸಿಲ್ ಕೂಗಿಸಿದ್ದೆ, ಹಾಗಾಗಿ ಚೆನ್ನಾಗಿ ಬೆಂದಿತ್ತು. ಕಟ್ಟನ್ನು ಎತ್ತಿಟ್ಕೊಂಡೆ ನಾನು, ಕಟ್ಟಿನ ಸಾರು ಮಾಡಬೇಕು ಅಂತಂದು. ಇಲ್ಲಿ ಒಂದು ಚಿಕ್ಕ ಗ್ಲಾಸ್ನಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೆ ನೋಡ್ರಿ. ಒಂದು ಗ್ಲಾಸಿಗೆ 1 ಲೋಟದಷ್ಟು ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗ್ತೈತಿ ಪಾಯಸ. ಕಡಿಮೆ ಬೇಕಂದ್ರೂ ಹಾಕೋಬೋದು, ಆದರೆ ಇದು ಕಡಲೆಬೇಳೆ ಪಾಯಸಕ್ಕೆ ಸ್ವಲ್ಪ ಕರೆಕ್ಟಾಗಿ ಬೆಲ್ಲ ಹಾಕಿದ್ವಿ ಅಂದರೆ ಚೆನ್ನಾಗಿರ್ತೈತಿ ಅಂತ ನಾನು 1 ಗ್ಲಾಸಿಗೆ 1 ಗ್ಲಾಸಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಇದು ತುಂಬ ಸುಲಭವಾಗಿ ಪಾಯಸ ಮಾಡ್ಕೋಬೋದು ಮತ್ತು ಬೇಗನೆ ಆಗ್ತೈತಿ ಅಂತಂದು ನಾನು ಅವತ್ತು ಕಡಲೆಬೇಳೆ ಪಾಯಸನ ಮಾಡ್ಕೊಂಡೆ. ಕಡಲೆಬೇಳೆ ಪಾಯಸಕ್ಕೆ ನಾನು ಸ್ವಲ್ಪ ಬೆಲ್ಲ ಅದು ಹಾಕಿಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ, ಗೋಡಂಬಿ, ಬಾದಾಮಿ, ಒಂದು ಸ್ವಲ್ಪ ಏಲಕ್ಕಿ, ಗೋಡಂಬಿ, ಬಾದಾಮಿ, ಕೊಬ್ಬರಿ ಇದನ್ನೆಲ್ಲ ಮಿಕ್ಸಿ ಮಾಡಿ ಹಾಕೋದ್ರಿಂದ ಅದು ಪಾಯಸ ಚೆನ್ನಾಗಿರ್ತೈತೆ ರೀ, ಕಡಲೆಬೇಳೆ ಪಾಯಸ. ಇಲ್ಲ ಅಂತಂದರೆ ಬರೀ ಬೆಲ್ಲ, ಬೇಳೆ ಮತ್ತು ಅಷ್ಟೇ ಅಂತಂದರೆ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಗೋಡಂಬಿ, ಬಾದಾಮಿ, ಈ ಥರ ಕೊಬ್ಬರಿ ಎಲ್ಲ ಹಾಕಿದ್ವಿ ಅಂದ್ರೆ, ಗಸಗಸೆ ಇದ್ರೆ ಗಸಗಸೆನ ಹಾಕ್ಬೋದು ರೀ, ತುಂಬ ಚೆನ್ನಾಗಿ ಆಗ್ತೈತಿ. ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗ್ತೈತಿ ಅಂತಂದು ಆ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಫುಲ್ಲು ನೈಸಾಗಿ ಇದನ್ನು ಪೇಸ್ಟ್ ಮಾಡಿಬಿಟ್ಟು ನೋಡಿರಿ, ಈ ಥರ ಪೇಸ್ಟ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ಪಾಯಸನೂ ತಿಕ್ನೆಸ್ ಬರ್ತೈತಿ. ಮತ್ತು ಹುಡ್ರೂ ಇಷ್ಟಪಡ್ಕೊಂಡು ತಿಂತಾರೆ, ಟೇಸ್ಟೂ ಸಖತ್ತಾಗಿರ್ತೈತಿ. ಪಾಯಸ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ರೆಡಿ ಆಗಿಬಿಡೋಣ ಬೇಗ ಅಂತಂದು ನೈವೇದ್ಯ ಎಲ್ಲ ಮಾಡಿದೆ ನೋಡಿರಿ. ಪಾಯಸ ಮಾತ್ರ ಸೂಪರಾಗಿತ್ತು. ಅದೆಲ್ಲ ಆದಮೇಲಿಂದ ನಾನು ಸೀರೆ ಉಟ್ಕೊಂಡಿದ್ದೆ. ಕಾಟನ್ ಸ್ಯಾರಿಗಳೇ ನಾನು ಹೆಚ್ಚಾಗಿ ಇಷ್ಟಪಡೋದು, ನನಗೆ ಅದೇ ಕಂಫರ್ಟ್ ಅನಿಸ್ತೈತಿ. ಹಾಗಾಗಿ ಮತ್ತು ಬಳಿನೂ ಕೂಡ ಅವತ್ತು ಮ್ಯಾಚಿಂಗ್ ಸಿಕ್ತು. ನಾನು ಅದಕ್ಕಂತಲೇ ಏನು ತೊಗೊಂಡಿರಲ್ಲ, ಯಾವಾಗಾದರೂ ಹಿಂಗೆ ಜಾತ್ರೆ ಊರ ಕಡೆಗೆ ಹೋದಾಗ ತೊಗೊಂಡಿರ್ತೀನಲ್ರಿ, ಹಾಗಾಗಿ ಅದೇ ಬಳಿನೂ ಪಿಂಕ್ ಕಲರ್ ಸ್ಯಾರಿಗೆ ಮ್ಯಾಚಿಂಗ್ ಬಳಿನೂ ಇತ್ತು. ಅದಾದಮೇಲಿಂದ ನನ್ನ ಮಗಳೂ ರೆಡಿ ಆದಳು. ಅವಳು ದೇವಸ್ಥಾನಕ್ಕಮ್ಮ ಹೊರಟಿರೋದು, ಲಿಫ್ಟಿಕ್ಕೆಲ್ಲ ಹಚ್ಕೊಬೇಡ ಅಂದ್ರೂ ಕೇಳಲ್ಲ, ಎಲ್ಲ ಹೋದ್ರೂ ಲಿಫ್ಟಿಕ್ ಇಲ್ಲದೇ ಬರೋಂಗಿಲ್ಲ ಅವಳು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೊರಟಿದ್ರದಮ್ಮ, ಬೇಡ ಅಂದ್ರೂ ಕೇಳಿಲ್ಲ. ಲಿಫ್ಟಿಕ್ಕೆಲ್ಲ ಚೆಂದಾಗಿ ಹಚ್ಕೊಂಡು ಅಕ್ಕಿನೇ ರೆಡಿ ಆಗ್ತಾಳೆ. ರೆಡಿ ಮಾಡಬೇಕು ಅನ್ನೋದೇನು ಟೆನ್ಷನ್ ಇಲ್ಲ ನನಗೆ. ಅಲ್ಲೇ ದೇವಸ್ಥಾನ ನಮ್ಮ ಏರಿಯಾಕ್ಕೆ ಹತ್ರ ಆಗಿರೋದ್ರಿಂದ ನಾನು ಭೂಮಿ ಇಬ್ಬರು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ 12 o'clock ಆಗಿತ್ತು. ಮಹಾಮಂಗಳಾರತಿನೂ ದೇವಸ್ಥಾನದೊಳಗೆ ಮಾಡ್ತಿದ್ರು 12 ಗಂಟೆಗೆ, ಮತ್ತು ಪ್ರಸಾದನೂ ಇತ್ತು ರೀ ಅಲ್ಲಿ. ನಾನಿನ್ನು 12 ಗಂಟೆ ಆಗೋಗ್ಬಿಡ್ತು ಎಲ್ಲ ಅನ್ನೋಷ್ಟೊತ್ತಿಗೆ.
ನೋಡಿರಿ ಫುಲ್ಲು ರಶ್ ಇತ್ತು ಅವತ್ತು. ಮಹಾಮಂಗಳಾರತಿ ಬೇರೆ ಇತ್ತು. ಕರೆಕ್ಟ್ 12 ಗಂಟೆ ಟೈಮಿಗೆ ಮಳೆ ಕೂಡ ಬರ್ತಿತ್ತು. ಇದೇನಪ್ಪ ಮಳೆ ಒಂದು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಲ್ಲ ಅನ್ಕೊಂತಾನೆ ಹೋದ್ವಿ ದೇವಸ್ಥಾನಕ್ಕೆ. ಫುಲ್ಲು ರಶ್ ಬೇರೆ ಇತ್ತು ದೇವಸ್ಥಾನದೊಳಗಡೆ. ಆದ್ರೂ ಬಾಬಾನ ದರ್ಶನ ಮಾಡ್ಕೊಂಡು ಇಬ್ಬರೂ ಬಂದ್ವಿ. ಪ್ರಸಾದ ಏನು ನಾನು ಊಟ ಮಾಡಲಿಲ್ಲ ರೀ, ಯಾಕಂದರೆ ಫುಲ್ ರಶ್ ಇತ್ತಲ್ಲ. ಸುಮ್ಮನೆ ವೇಟ್ ಮಾಡಿದ್ರೆ ಲೇಟ್ ಆಗ್ತೈತಿ. ಮನೆಯಾಗಿನ ನಾನು ಸಾರು ಮಾಡಬೇಕಾಗಿತ್ತು. ಬರೀ ಪಾಯಸ ಒಂದೇ ಮಾಡೋಗಿದ್ದೆ. ಹಾಗಾಗಿ ಬೇಗ ಬೇಗ ಬಂದು ಅವಳು ಇಲ್ಲಮ್ಮ ಸಾರು ಮಾಡು ನೀನು, ನಾನು ಊಟ ಮಾಡ್ಬೇಕು, ಹೊಟ್ಟೆ ಹಸಿವಾಗಕತ್ತೈತಿ ಅನ್ನಕತ್ತಿಲ್ಲ ರೀ. ಹಾಗಾಗಿ ಫಾಸ್ಟಾಗಿ ಮಾಡಿಬಿಡೋಣ ಕಟ್ಟಿನ ಸಾರು ಅಂತ ರೆಡಿ ಮಾಡ್ಕೊಂಡೆ. ಒಂದು ಈರುಳ್ಳಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಸ್ಪೂನಷ್ಟು ಕೊತ್ತಂಬರಿ ಕಾಳು, 4ರಿಂದ 5 ಮೆಣಸು, 1-2 ಏಲಕ್ಕಿ, 2 ಲವಂಗ, ಒಂದು ಸ್ವಲ್ಪ ಹೂವು, ಚಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಹುರ್ಕೊಂಡ್ತೀನಿ ನೋಡಿರಿ. ಇವಾಗ ಫಸ್ಟ್ ನಾನು ಇದನ್ನು ಕಟ್ಟಿನ ಸಾರು ಮಾಡೋಕ್ಕೆ ಇದು ಸಪ್ರೇಟಾಗಿ ಹುರ್ಕೊಳ್ಳೋದು, ಮಸಾಲೆ ಅದನ್ನೆಲ್ಲ ಸಪ್ರೇಟಾಗಿ ಹುರ್ಕೋಬೇಕಾಗಿತ್ತು. ಆದರೆ ನನಗೆ ಟೈಮ್ ಇರಲಿಲ್ಲ. ಕರೆಂಟ್ ಬೇರೆ ತುಂಬ ಕಾಡಕತ್ತಿತ್ತು ನಮ್ಮ ಏರಿಯಾದೊಳಗಡೆ. ಹಂಗಾಗ್ಬಿಟ್ಟು ಮತ್ತೆ ಮಿಕ್ಸಿ ರುಬ್ಬಕ್ಕೆಲ್ಲ ಕಷ್ಟ ಆಗ್ತೈತಿ, ಫಾಸ್ಟಾಗಿ ಮಾಡ್ಕೊಂಬಿಡೋಣ ಅಂತಂದು. ಮತ್ತು ನಾವು ಯಾವಾಗಲೇ ಕಟ್ಟಿನ ಸಾರು ಈ ಥರ ರಸಮ್ಮು ಈ ಥರದ್ದು ಮಾಡೋ ಮುಂದೆ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತೈತಿ ರೀ, ಮತ್ತು ಕಟ್ಟಿನ ಸಾರಿನ ಟೇಸ್ಟೂ ಕೂಡ ಚೆನ್ನಾಗಿರ್ತೈತಿ. ಹಾಗಾಗಿ ನಾನು ರಸಮ್ ಆಗಲಿ ಕಟ್ಟಿನ ಸಾರು ಮಾಡೋದ ಮುಂದಾಗಲಿ ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕ್ಕೊಂತೀನಿ. ನೋಡಿರಿ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡೆ ನಾನು ಅದನ್ನೆಲ್ಲನೂ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೆ. ನೀಟಾಗಿ ಹುರಿದ್ಬಿಟ್ಟು ಈ ಕೊಬ್ಬರಿನ ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ. ಕೊಬ್ಬರಿ ಬೇಗ ಸಣ್ಣ ಆಗಲ್ಲಲ್ಲ, ಹಾಗಾಗಿ ಫಸ್ಟು ಕೊಬ್ಬರಿನ ಹಾಕ್ಕೊಂಡ್ಬಿಡೋಣ ಮಿಕ್ಸಿಗೆ. ಆಮೇಲಿಂದ ಎಲ್ಲ ಮಿಕ್ಸಿಗೆ ಹಾಕಿದ್ರೆ ಆಯ್ತು ಅಂತಂದು ಕೊಬ್ಬರಿನ ಹಾಕ್ಕೊಂಡೆ. ಇದನ್ನೆಲ್ಲ ಮಸಾಲೆನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಣ್ಣಗೆ ಸಾಧ್ಯ ಆಗ್ತದೋ ಅಷ್ಟು ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಅವಳು ಸುಮಾರು ಹೊತ್ತಿಂದ ಆವಾಗಲೇ ಹೊಟ್ಟೆ ಹಸಿತೈತಿ ಅಂತಂದು ಅಲ್ಲೇ ಶುರು ಮಾಡಿದ್ಲೆ ರೀ. ಕರೆಂಟ್ ಒಂದು ಹೋಗಿ ಬಂದು ಮಾಡ್ತಿತ್ತು ನೋಡಿರಿ. ಬೆಳಗ್ಗೆ ನಾನು ಸ್ವೀಟ್ ಮಾಡಿದ್ನೆಲ್ಲ ಕಡಲೆಬೇಳೆ ಪಾಯಸದ್ದು ಕಟ್ಟು ಎತ್ತಿಟ್ಕೊಂಡಿದ್ದೆ. ಇಷ್ಟು ಕಟ್ಟು ಮತ್ತು ನಾನು ಮಿಕ್ಸಿ ಮಾಡೋ ಮುಂದೆ ಸ್ವಲ್ಪ ಕಡಲೆಬೇಳೆ ಪಾಯಸನೂ ಹಾಕ್ಕೊಂಡ್ರೆ ಅಂದರೆ ತಿಕ್ನೆಸ್ ಬರ್ತೈತಿ ಸಾರು ಅಂತಂದು ಕಟ್ಟು. ಯಾಕಂದರೆ ಇದು ಸ್ವಲ್ಪ ಬಂದಿತ್ತು, ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಕಟ್ಟು ಸ್ವಲ್ಪ ಆಗ್ತೈತಿ ಅಂತ ನಾನು ಸ್ವಲ್ಪ ಪಾಯಸನೂ ಮಿಕ್ಸಿ ಮಾಡೋ ಮುಂದೆ ಹಾಕ್ಕೊಂಡೆ. ಈಗ ನೋಡಿರಿ ಕಟ್ಟಿಗೆ ನಾನು ಎಷ್ಟು ಬೇಕಷ್ಟು ಉಪ್ಪು, ಅರಿಶಿನ ಮತ್ತು ಬೆಲ್ಲ ಹಾಕ್ಕೊಳಕತ್ತೀನಿ. ಸ್ವಲ್ಪ ಬೆಲ್ಲ ನಾನು ಜಾಸ್ತಿನೇ ಹಾಕ್ಕೊಳತ್ತೀನಿ, ಚೆನ್ನಾಗಿರ್ತೈತಿ. ಸ್ವಲ್ಪ ಸ್ವೀಟ್ ಆಗಿದ್ದರೆ ಈ ಸಾರು ಕಟ್ಟಿನ ಸಾರಿಗೆ ಅಂತಂದು. ಮತ್ತು ಹುಳಿ ಹಾಕಿಬಿಟ್ಟು ಚೆಂದಾಗಿ ಫಸ್ಟು ಕುದಿಸ್ಕೊಂಬಿಡೋಣ್ರಿ ಇದನ್ನು ಒಂದು ರೌಂಡು. ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊಳಕತ್ತೀನಿ. ಇದನ್ನು ಸಾರು ನಾನು 2 ದಿನಕ್ಕಾಗಷ್ಟು ಮಾಡ್ಕೊಳ್ತೀನಿ ರೀ. ಕಟ್ಟಿನ ಸಾರು, ಹೋಳಿಗೆ ಸಾರು ಅಂತಂದರೆ ಮಾರನೇ ದಿನಕ್ಕೆ ಇನ್ನೂ ಟೇಸ್ಟ್ ಬಂದಿರ್ತದೆ ಅದು ಸಾರು. ಹಾಗಾಗ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡೋದು. ನೋಡಿರಿ ಈ ರೀತಿಯಾಗಿ ಸಣ್ಣಗೆ ನಾನು ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟೆ. ಫುಲ್ಲು ಸಣ್ಣಯಾಗಿ ರುಬ್ಕೊಂಡಿದ್ದೀನಿ. ರುಬ್ಬೋ ಟೈಮಲ್ಲಿ 1 ಸ್ಪೂನಷ್ಟು ಇಷ್ಟು ಪಾಯಸ ಹಾಕ್ಕೊಂಡ್ಬಿಟ್ಟು ರುಬ್ಬಿದ್ದೆ ನೋಡಿರಿ. ಅದು ಸ್ಕಿಪ್ ಆಯ್ತು ವೀಡಿಯೋದೊಳಗೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಅಷ್ಟು ಪಾಯಸನ ಹಾಕ್ಬಿಟ್ಟು ನಾನು ರುಬ್ಬಿದೆ. ಇವಾಗ ಆಲೆ ಹುಳಿ ಎಲ್ಲ ಕುದ್ದಿತ್ತು, ಅರಿಶಿನ ಹುಳಿ ಹಾಕಿದ್ನಲ್ರಿ, ಬೆಲ್ಲ ಉಪ್ಪು ಎಲ್ಲ ಕುದ್ದಿತ್ತು. ಇವಾಗ ಮಸಾಲೆ ಹಾಕ್ಕೊಂಡ್ಬಿಟ್ಟು ಒಂದು ಕುದಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ನಮಗೆ ಹೋಳಿಗೆ ಸಾರು ಕಟ್ಟಿನ ಸಾರು ಸೂಪರಾಗಿರ್ತೈತಿ, ರೆಡಿ ಆಗೋತು. ನೋಡಿರಿ ಇಷ್ಟು ತಿಕ್ನೆಸ್ ಬಂದೈತಿ. ನೀವು ಇನ್ನೂ ಸ್ವಲ್ಪ ಬೇಕಂದರೆ ನೀರು ಎಷ್ಟು ಬೇಕೋ ಅಷ್ಟು ನಾವು ತೆಳ್ಳಗೆ ಬೇಕಪ್ಪ ಅಂತಂದ್ರೆ ಹಾಕ್ಕೋಬೋದು. ಮತ್ತು ಸ್ವೀಟ್ ಎಲ್ಲ ಮಾಡಿದ್ವಿ ಅಂತಂದ್ರೆ ಹಪ್ಪಳ ಸಂಡ್ಗೆ ಅಂತೂ ಇರಲೇಬೇಕು ರೀ. ಸ್ವೀಟು ಅಮಾವಾಸ್ಯೆ ಹುಣ್ಣಿಮೆ ಹಬ್ಬಗಳೊಳಗಂತೂ ಬೇಕೇ ಬೇಕು. ಹಪ್ಪಳ ಸಂಡ್ಗಿನ 1-2 ಕರ್ಕೊಳಕತ್ತಿದ್ದೆ ನೋಡಿರಿ. ಇದೇ ಹಪ್ಪಳ ಸಂಡ್ಗೆ ಕರೆದ್ಮೇಲೆ ಅದೇ ಬಾಣಲಿ ಒಳಗಡೆ ಒಗ್ಗರಣೆಗೆ ಹಾಕ್ಕೊಂಡು ಬಿಡೋಣ ಅಂತಂದು ಹಪ್ಪಳನೂ ಮತ್ತು ಸಂಡ್ಗಿನೂ ಕರ್ಕೊಂಡೆ ನಾನು. ಮಕ್ಳಿಗಂದ್ರೂ ಇಷ್ಟಪಟ್ಕೊಂಡು ತಿಂತಾರಲ್ಲ ಅನ್ನೋ ಒಂದು ಇದಕ್ಕೆ, ಮತ್ತು ರಜೆನೂ ಇತ್ತಲ್ರಿ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಆದರೂ ಪರವಾಗಿಲ್ಲ ಅಂತ ಒಂದು ಸ್ವಲ್ಪ ಕರೆದ್ಬಿಟ್ಟು ಅದೇ ಬಾಣಲೆ ಒಳಗಡೆ ಒಗ್ಗರಣೆ ಹಾಕ್ಲಾಕತ್ತೆ. ತುಂಬ ಚೆನ್ನಾಗಿ ಸಾರನ್ನು ಕುದೀತಿತ್ತು. ಈ ಕಡೆಗೆ ಹಾಗೆ ಒಗ್ಗರಣೆಗೆ ಹಾಕ್ತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಅಲ್ಲಿನೂ ಮಸಾಲೆ ಹುರ್ಕೊಳ್ಳೋ ಮುಂದೆನೂ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ನಾನು. ಈಗ ಒಗ್ಗರಣೆಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಲಾಕತ್ತೀನಿ, ಅಂದರೆ ತುಂಬ ಚೆನ್ನಾಗಿ ಆಗ್ತೈತೆ ರೀ ಫ್ಲೇವರು ಬೆಳ್ಳುಳ್ಳಿದ್ದು. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಆದಮೇಲಿಂದ ಸ್ವಲ್ಪ 1 ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ರಿ. ಹಿಂಗೆ ಹಾಕೊಳ್ಳೋದ್ರಿಂದ ಅದು ಹೋಳ್ಗೆ ಸಾರಿನ ಟೇಸ್ಟೇ ಚೇಂಜ್ ಆಗಿಬಿಡ್ತೈತಿ ಮತ್ತು ತುಂಬ ಚೆನ್ನಾಗಿರ್ತೈತಿ ನೋಡಿರಿ. ಇವಾಗ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟೆ.
ಸೂಪರಾಗಿ ಸಾರು ರೆಡಿ ಆಯ್ತು. ಕಟ್ಟಿನ ಸಾರು, ಹೋಳಿಗೆ ಸಾರು ರೆಡಿ ಆಯ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ರೀ. ಭೂಮಿ ಅಂತೂ ಇಷ್ಟಪಟ್ಕೊಂಡು ಊಟ ಮಾಡಿದ್ಲು. ನಾವು ಮಾಡಿದ್ದನ್ನು ಯಾರು ಇಷ್ಟಪಟ್ಕೊಂಡು ಊಟ ಮಾಡಿದ್ರನ್ನ ಅದು ನಾವು ಮಾಡಿದ್ದಕ್ಕೂ ಸಮಾಧಾನ ಅನ್ನಿಸ್ತೈತೆ ರೀ. ಹಾಗಾಗಿ ಮಕ್ಕಳು ಅದು ಎಕ್ಸ್ಪೆಷಲಿ ಅವ್ರು ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಅಂತಂದ್ರೆ ಅಲ್ಲಿಗೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆತ್ ಬಿಡಪ್ಪ ಅನ್ನೋ ಒಂದು ಫೀಲ್ ಬರ್ತೈತಿ. ಯಾವುದಾದ್ರೂ ಅಷ್ಟೇ ಅಲ್ಲ, ಈ ರೀತಿಯಾಗಿತ್ತು ನೋಡಿರಿ ಅವತ್ತು ಹುಣ್ಣಿಮೆದು ವಿಡಿಯೋ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾ